ಒಬ್ಬ ರಾಜನಿಗೆ ರಾಜ್ಯವನ್ನು ಚೆನ್ನಾಗಿ ಆಡಳಿತ ಮಾಡಬೇಕಾದ್ರೆ ಈ ಎಲ್ಲ ಕ್ಯಾರೆಕ್ಟರ್ಸ್ ಇರಬೇಕು ಅವನಿಗೆ. ಆನೆಯ ಶಕ್ತಿ, ಮೊಸಳೆಯ ಹಿಡಿತ, ಕೋತಿಯ ದೃಷ್ಟಿ, ಹಸುವಿನ ಗ್ರಹಣ ಶಕ್ತಿ, ನವಿಲಿನ ಅಲಂಕಾರ, ಸಿಂಹದ ರಭಸ, ಹಂದಿಯ ಜೀರ್ಣಕಾರಿತೆ, ಡೈಜೆಷನ್ ಪವರ್. ರಾಜ್ಯಕ್ಕೆ ಯಾವುದೇ ಸಮಸ್ಯೆ ಬಂದರೂ ಹಿ ಶುಡ್ ಸಾಲ್ವ್ ಇಟ್. ಅದಕ್ಕೆ ಹಂದಿಕೊಂಡು ಶಿವನಿಗೆ ಭೈರವ ರೂಪದಲ್ಲಿ ನಾವು ಪೂಜೆ ಮಾಡುವಾಗ ವಿವಸ್ತ್ರವಾಗಿ ಬಟ್ಟೆ ಇರಲ್ಲ ಅವನಿಗೆ. ಕನ್ನಡಿ ಇತ್ತು ಭಾರತದಲ್ಲಿ, ಕಂಚಿನ ಕನ್ನಡಿಗಳು, ಮೆಟಲ್ ಮಿರರ್ಸ್. ಇಲ್ಲ ರಾಜ ಲಾಂಛನದ ಕತೆ ಹೇಳಿದ್ನಲ್ಲ, ಹೊಯ್ಸಳ ಅಂತ ಹೇಳ್ದ ಅಂತೇಳಿ ಇದು ಕತೆಗಳ ಪ್ರಕಾರದಲ್ಲಿ. ಇತಿಹಾಸದ ಪ್ರಕಾರ ಚೋಳರ ಲಾಂಛನ ಸಿಂಹ. ಇವರು ಚೋಳರನ್ನ ಗೆದ್ದರು. ಆ ಚೋಳರನ್ನ ಅಪಹಾಸ್ಯ ಮಾಡಲಿಕ್ಕೆ, ಟು ಕ್ರಿಟಿಸೈಸ್ ದ ಚೋಲಾಸ್, ಅವರು ಸಿಂಹನ ಹೊಡಿತಾ ಇರ್ತಾರೆ, ಲಾಂಛನ ಮಾಡ್ಕೊಂಡಿರ್ಬೋದು ಅಂತ ಹಿಸ್ಟಾರಿಯನ್ಸ್ ಕ್ಲೈಮ್ ಮಾಡ್ತಾರೆ. ಈ ಬೌದ್ಧನ ಬಗ್ಗೆ ಕಾಂಪ್ಲಿಕೇಶನ್ ಇದೆ. ಬುದ್ಧ ವಿಷ್ಣುವಿನ ಅವತಾರ ಅಂತ ಒಪ್ಪುಕೊಂಡ್ರು ಶಂಕರಾಚಾರ್ಯರಿಂದ ಈಚೆಗೆ. ಅದಕ್ಕೆ ಮುಂಚೆ ಬೌದ್ಧ ಅಂತ ಒಬ್ಬ ಋಷಿ ಇದ್ದಂತೆ, ಅವನು ಅಂತ ಹೇಳ್ತಾರೆ. ಕೆಲವು ಕಡೆ ಈಗಲೂ ಇದ್ದಾರೆ, ಬೋಧಾಯನರು ಅಂತ ಕರೀತಾರೆ. ಅವನು ಆ ಋಷಿಯ ಫಾಲೋಯರ್ಸ್. ಅದು ಕಾನ್ಫ್ಲಿಕ್ಟ್ ಇದೆ ಅದ್ರ ಬಗ್ಗೆ. ಬುದ್ಧ ಅಂತ ಒಪ್ಕೊಳ್ಳೋದಕ್ಕೆ ಕಾರಣ ಶಂಕರಾಚಾರ್ಯರ ಕಾಲಕ್ಕೆ ಬೌದ್ಧರದ್ದು ಡಾಮಿನೇಷನ್ ಇತ್ತು. ರೆನೋವೇಷನ್ಸ್ ಆದಾಗ ಮಹಾರಾಜರಿಗೆ ಕಟ್ಟಿದ ದೇವಸ್ಥಾನ ಇದು. ಇದನ್ನು ಮಹಾರಾಜರ ಗುಡಿ ಅಂತಲೇ ಕರೀತಾರೆ. ದೇವರಿಗೆ ಪೂಜೆ ಎಲ್ಲ ಮುಗಿದ ಮೇಲೆ ಅರ್ಪಣೆ ಮಾಡಿದ ಕೆಲವು ಅಂಶ ದೇವರ ಮಹಾರಾಜರಿಗೂ ನಿವೇದ್ಯ ಮಾಡ್ತಾರೆ. ಇಲ್ಲ, ಕೃಷ್ಣರಾಜ ಒಡೆಯರು, ಚಾಮರಾಜ ಒಡೆಯರ ಅಪ್ಪ, ಇವತ್ತಿನ ಕನ್ನಡದ ಶಾಸನ. ರೆನೋವೇಷನ್ಸ್ ಆದಾಗ ಮಹಾರಾಜರಿಗೆ ಕಟ್ಟಿದ ದೇವಸ್ಥಾನ ಇದು. ಇದನ್ನು ಮಹಾರಾಜರ ಗುಡಿ ಅಂತಲೇ ಕರೀತಾರೆ. ದೇವರಿಗೆ ಪೂಜೆ ಎಲ್ಲ ಮುಗಿದ ಮೇಲೆ ಅರ್ಪಣೆ ಮಾಡಿದ ಕೆಲವು ಅಂಶ ದೇವರ ಮಹಾರಾಜರಿಗೂ ನಿವೇದ್ಯ ಮಾಡ್ತಾರೆ. ರಾಜ ಪ್ರತ್ಯಕ್ಷ ದೈವತ ಅಂತೇಳಿ ನಮ್ಮಲ್ಲಿ ನಂಬಿಕೆ ಇದೆ. ರಾಜರೇ ದೇವರಿದ್ದಂಗೆ ಅಂತೇಳಿ ಎದುರುಗಡೆ ಹಾರ ಹಾಕ್ಕೊಟ್ಟಿದ್ದ ನೋಡಿ ಇಲ್ಲಿ ರಾಜರ ವಿಗ್ರಹ. ಯಾವ ರಾಜರು? ಚಾಮರಾಜ ಒಡೆಯರು, ಮೈಸೂರು ಮಹಾರಾಜರು. ನೋಡ್ಬೋದಾ? ಹೋಗೋಣ ಅಂತ ಒಳಗಡೆ. ಓಕೆ. ಕಲ್ಯಾಣಿ. ಇದು ವಾಸುದೇವ ಪುಷ್ಕರಣಿ. ಮೂಲತಃ ಕೊಳಕ್ಕೆ ಪ್ರವೇಶ ಅಲ್ಲಿಂದ ಇತ್ತು. ಈ ಮೆಟ್ಲು ಸ್ಟಾರ್ಟ್ ಆಗುತ್ತಲ್ಲ, ರೆನೋವೇಷನ್ಸ್ ಆದಾಗ ಇದನ್ನೆಲ್ಲ ಫಿಲಪ್ ಮಾಡಿ ರೈಸ್ ಮಾಡಿರಲ್ಲ, ಆಗ ಆ ಮೆಟ್ಲುಗಳು ಕಟ್ಟಿ ಈಗ ಬಂಟ್ ಮೆಟ್ಟಿದ್ದು. ಅದು ಕೂಡ ಹಳೆ ದೇವಸ್ಥಾನಗಳ ಭಾಗನ ಅಸೆಂಬಲ್ ಮಾಡಿದೆ. ಇದು ಕೊಳದ ಪ್ರವೇಶ ಅಂತೇಳಿ ಈ ಎರಡು ಮಂಟಪ ಮಾಡಿದೆ. ಅದಕ್ಕಿಂತಲೂ ಈ ಡೌನಲ್ಲಿ ಹಾಗಾಗಿ ಅಲ್ಲಿ ಬಿದ್ದ ಮಳೆ ನೀರೆಲ್ಲ ಆಟೋಮೆಟಿಕ್ಲಿ ಇಟ್ ವಿಲ್ ಸ್ವಾಲೋಡ್ ಬೈ ದಿಸ್. ಬೇಸಿಗೆ ಇದೆ, ಬೇಸಿಗೆಲಿ ಇಷ್ಟ ನೀರು ಇದೆಯಲ್ಲ ಸರ್? ಸೀಪೇಜ್ ವಾಟರ್ ಅಂತ ಅಲ್ಲ. ಹೋದ ವರ್ಷ ಮಳೆ ಚೆನ್ನಾಗಾಯ್ತು. ಇದು ಒಳಹರು ಮಾತ್ರ ಇದೆ, ಹೊರಗೆ ಹೋಗಿ ಜಾಗ ಇಲ್ಲ ಇದಕ್ಕೆ, ಸ್ಟ್ಯಾಗ್ನೆಂಟ್. ಹಾಗಾಗಿ ನಿಮಗೆ ಪಾಚಿ ಕಟ್ಟಿಗಳು. ಕೆರೆಗಳಲ್ಲಿ ಏನಾಗುತ್ತೆ ಗೊತ್ತಾ, ನೀರು ಬಂದಿದ್ದು ಮತ್ತು ಹೊರಗೆ ಹೋಗಿ ಜಾಗ ಇರುತ್ತೆ, ತೂಬು ಅಂತ ಕಟ್ಟಿರ್ತಾರೆ. ಲೇಕ್ಸಲ್ಲಿ ಅದು ಇದು ಲೇಕ್ ಅಲ್ಲ, ಇದು ಪಾಂಡ್ಗೆ ಇನ್ಕಮಿಂಗ್ ಇರುತ್ತೆ, ಔಟ್ ಗೋಯಿಂಗ್ ವಾಟರ್ ಇಲ್ಲ. ಹಾಗಾಗಿ ಅದು ಸ್ಟ್ಯಾಗ್ನೆಂಟ್ ಆಗ್ಬಿಡುತ್ತೆ. ಅಂದಾಜು ಎಷ್ಟಡಿ ಆಳ ಇದೆ ಸರ್ ಇದು? ಎಷ್ಟಡಿ ಆಳ ಇರ್ಬೋದು? ತುಂಬ ಆಳ ಇದೆ. ಅದ್ರ ಮಧ್ಯದಲ್ಲಿ ಒಂದು ಬಾವಿ ಕೂಡ ಇದೆ, ರಿಂಗ್ ಬಾವಿ. ನೀರು ಕಾಲಿದೆ ಕಾಣಿಸುತ್ತೆ ನಿಮಗೆ. ಕ್ಲೀನ್ ಮಾಡಿಸಿದ್ವಿ ಈಗ 4 ವರ್ಷದಲ್ಲಿ. ಶೀಲ್ಟ್ ಎಲ್ಲ ಎತ್ತೆ ಆಗ ನೋಡಿದ್ದು. ಓಕೆ. ಅಂದರೆ ಇವಾಗಲೂ ದೇವಸ್ಥಾನದ ಪೂಜೆಗಳಿಗೆಲ್ಲ ಬಳಸ್ತಾರಾ? ಇಲ್ಲ, ಏನಕ್ಕೂ ಬಳಸಲ್ಲ ಅದನ್ನು. ಬಾವಿನ ಸುಲಭ, ಯಾರು ಇಳಿದು ಹತ್ತಿ ಎಲ್ಲ ಮಾಡ್ತಾರೆ ಇವಾಗ. ಅದೇ ಮೈಸೂರು ಮಹಾರಾಜರ ವಿಗ್ರಹ. ಅಲ್ಲಿ ಲುಕ್ ನೋಡಿದ ತಕ್ಷಣನೇ ನಾವು ಐಡೆಂಟಿಫೈ ಮಾಡ್ಬೋದು ನಮ್ಮ ಮೈಸೂರು ಒಡೆಯರ್ ಅಂತ. ಇಲ್ಲ, ಕೃಷ್ಣರಾಜ ಒಡೆಯರು, ಚಾಮರಾಜ ಒಡೆಯರ ಅಪ್ಪ. ಇವತ್ತಿನ ಕನ್ನಡದ ಶಾಸನ. ಏನು ಹೇಳುತ್ತೆ ಸರ್ ಈ ಶಾಸನ? ಇದೆಯಲ್ಲ ಇವತ್ತಿನ ಕನ್ನಡದ ಬರೆದಾರೆ ನೋಡಿ. ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಆತ್ರೇಯಸ ಗೋತ್ರದ ಆಶ್ವಾನ ಸುತದ ವೃಕ್ಷಾಖ್ಯ ಅನ್ಯಾಯದ ಮಹಾರಾಜ ಶ್ರೀ ಚಾಮರಾಜೇಂದ್ರ ಮಹೀಪಾಲ ಅಂತ ಕರೀತಾರೆ. ಮಹಿ ಅಂದರೆ ಭೂಮಿ, ಪಾಲನೆ ಮಾಡೋದು ಮಹೀಪಾಲ ಅಂದ್ರೆ ರಾಜನ ಹೆಸರು. ಇನ್ನೊಂದು ಅವರ ಹೆಂಡತಿ ಹೆಸರು ಬರ್ತದೆ ಕೆಂಪರಾಜಮ್ಮಣ್ಣಿ ಅಂತೇಳಿ. ಅವ್ರ ಮಗ ಅಂತ ಇಂಥ ಕಾಲದಲ್ಲಿ ಇದನ್ನು ಇಲ್ಲಿ ಮಾಡಿದ್ರು. ಮಹಾರಾಜ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಬಹದ್ದೂರ್, ಅವರಿಗೆ ಟೈಟಲ್ ಇತ್ತು, ಇಂಗ್ಲೀಷ್ ಡಿಗ್ರಿ ಮಾಡಿದ್ರು ಅವರೇನು. ಅವ್ರ ಕಾಲದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿ ಇದನ್ನೆಲ್ಲ ಮಾಡಿ ಇಲ್ಲಿ ಇವಾಗ್ಲೂ ಮಹಾರಾಜರಿಗೆ ಪೂಜೆ ನಡೆಯುತ್ತೆ, ಯಾಕೆಂದರೆ ಹಾರ ಎಲ್ಲ ಹಾಕಿದಾರಲ್ಲ. ಪ್ರತಿದಿನ ದೇವ್ರ ಸಮಾನ ಅಲ್ಲ. ಅಲ್ಲಿ ನೈವೇದ್ಯ ಮಾಡೋಕ್ಕೆ ಮುಂಚೆ ಅಲ್ಲಿ ದೇವ್ರ ಪ್ರಸಾದ ತಂದು ಇವ್ರಿಗೆ ಹಾಕಿ ಹಿಂದೆ ರಾಜರುಗಳಿಗೆ ಕೊಡಬೇಕಾದ ಗೌರವ ಕೊಡಲೇಬೇಕಲ್ಲ. ಹೌದು, ರಾಜರೇ ಅಲ್ವಾ ಅವಾಗ ದೇವರು. ಹಾಂ, ಅದಕ್ಕೆ ನಮ್ಮಲ್ಲಿ ವಾಕ್ಯನೇ ಬಂದಿದೆ, ರಾಜ ಪ್ರತ್ಯಕ್ಷ ದೈವತ ಅಂತ. ದೇವರನ್ನು ನಾವು ನೋಡೋಕ್ಕಲ್ಲ, ರಾಜನೇ ನಮಗೆ ನೇರವಾದಂಥ ದೇವರು. ಹೌದು.
ಇಲ್ಲೆಲ್ಲ ಮಂಟಪಗಳನ್ನ ಹೇಳ್ತೀನಿ, ಅಲ್ಲಿ ಹೋದಾಗ ಹೇಳಿ. ನಿಮ್ಗೆ ಇಲ್ಲೇ ತೋರಿಸ್ತಾನೆ. ಅಲ್ಲಿ ಮಂಟಪ ಇದೆ ನೋಡಿ, ಈ ಕಡೆ ಎಡ್ಜಲ್ಲಿ ತಳಗಡೆ ಆನೆಗಳ ಸಾಲು ಕಾಣ್ತಾ ಇದೆಯಲ್ಲ, ಆ ಹುಡುಗ ನಿಂತ್ಕೊಂಡಿದ್ದಾನಲ್ಲ, ಹೌದು ಆ ಮಂಟಪದ ತಳಗಡೆ ಬೇಸಲ್ಲಿ ಆನೆ ಇದೆ ಅಲ್ವಾ, ಹೌದು. ಇಲ್ಲಿ ಕಾಣೋದಿಲ್ಲ ನಿಮ್ಗೆ. ಅಂದ್ರೆ ಅಷ್ಟು ಕಾವಾಗ ಫಿಲ್ ಮಾಡಿದ್ದಾರೆ ಇದನ್ನು, ರೆನೋವೇಷನ್ ಆದಾಗ. ಈ ಪೇಮೆಂಟ್ ಇದೆಯಲ್ಲ, ಇರಲಿಲ್ಲ ಮುಂಚೆ, ಜಂಗ್ಲಿ ಸರ್ಫೇಸ್ ಇತ್ತು. ಇದು ಕೂಡ ಕೃಷ್ಣರಾಜ ಒಡೆಯ ಕಾಲದಲ್ಲಿ ರೆನೋವೇಷನ್ಸ್ ಆದಾಗ ಈ ಕಲ್ಲುಗಳನ್ನು ಹಾಕಿರೋ. ಈ ಕಲ್ಲುಗಳು ಕೂಡ ಕೆಲವು ಹಾಳಾಗಿರೋ ದೇವಸ್ಥಾನಗಳ ಕಲ್ಲನ್ನು ಇಲ್ಲಿ ಹಾಕಿದ್ದಾರೆ. ಇದು ಲಾಕಿಂಗ್ ಇದು. ಇದ್ರ ಮೇಲೆ ಕೂರು ಕಲ್ಲು ಇರುತ್ತಲ್ಲ, ಅದಕ್ಕೆ ಒಂದು ಪಿವೋಟ್ ಇರುತ್ತೆ. ಈ ಸಾಕೆಟ್ ಒಳಗಡೆ ಹೋಗೋದು ಹಿಂಗೆ ಕೂರ್ತಾ ಇದೆ, ಇಂಟರ್ಲಾಕ್. ಇರುತ್ತೆ. ಅನೇಕ ರೆನೋವೇಷನ್ಸ್ಗಳು ಕಂಡು ಈ ದೇವಸ್ಥಾನ ಈ ಸ್ಥಿತಿಗೆ ಬಂದಿದೆ. ಈ ಸುತ್ತ ಈ ಮಂಟಪಗಳಿಗೆ ಇಲ್ಲೂ ಸುಮಾರು ವಿಗ್ರಹ ಹೂತೋಗಿದೆ, ಕಾಣುತ್ತೆ ನೋಡಿ. ಹೌದು, ಎಲ್ದೆಲ್ಗಡೆ ಹೋಗ್ಬಿಟ್ಟಿದೆ. ಇಲ್ಲಿ ನಿಮಗೆ ಆನೆ ತಲೆ ಮಾತ್ರ ಕಾಣ್ತಾ ಇದೆ. ಇಲ್ಲೆಲ್ಲ ನೋಡ್ತೀವಲ್ಲ. ಎಸ್ ಎಸ್ ಸರ್, ಹೌದು. ಅಂದರೆ ಅಲ್ಲಿಗೂ ಇಲ್ಲಿಗೂ ಎಷ್ಟು ಮಣ್ಣು ಹಾಕಿ ಕಲ್ಲು ಹಾಕಿರ್ಬೋದು ಆ ಕಡೆ ಸ್ಲೋಪ್ ಮಾಡೋದಕ್ಕೋಸ್ಕರ. ಹೌದು. ಇದು ಚಂಡಿಕೇಶ್ವರ ಅಂತ ಹಳ್ಳಿಯ ಭಾಷೆಗಳಲ್ಲಿ ಸ್ಥಳೀಯ ಪ್ರಾಣಿಗಳು ಕರಿತವೆ. ಶಿವನ ಒಂದು ರೂಪ ಇದು, ಭೈರವ ಅಂತ ಕರಿತವೆ. ಶಿವನಿಗೆ ಭೈರವ ರೂಪದಲ್ಲಿ ನಾವು ಪೂಜೆ ಮಾಡುವಾಗ ವಿವಸ್ತ್ರವಾಗಿ, ಬಟ್ಟೆ ಇರಲ್ಲ ಅವನಿಗೆ. ಭಾರತದ ಫಿಲಾಸಫಿ ಅದು, ಹುಟ್ಟುವಾಗ ಹೇಗೆ ಹುಟ್ಟಿರ್ತೀವ ಹೋಗುವಾಗಲೂ ಹಾಗೆ ಹೋಗಬೇಕು ಅಂತ. ಅದನ್ನು ಭಕ್ತ ಕುಂಬಾರಲ್ಲಿ ರಾಜ್ಕುಮಾರ್ ಹಾಡು ಹೇಳಿದಾರಲ್ಲ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ನಥಿಂಗ್ ವಿ ಬ್ರಾಟ್ ನಥಿಂಗ್ ವಿ ಟೇಕಿಂಗ್ ಬ್ಯಾಕ್. ಅದಕ್ಕೆ ಶಿವನನ್ನು ಭೈರವ ರೂಪದಲ್ಲಿ ಪೂಜೆ ಮಾಡುವಾಗ ಈ ರೀತಿ ಮಾಡ್ತವೆ. ಆದರೆ ಶಿವನಿಗೆ ಮೂರ್ತಿ ರೂಪದಲ್ಲಿ ಪೂಜೆ ಆಗ್ತಕ್ಕಂಥದ್ದು ಬಹಳ ಕಡಿಮೆ. ಅವನಿಗೆ ಲಿಂಗ ರೂಪದಲ್ಲೇ ಪೂಜೆ ಜಾಸ್ತಿ. ಭೈರವ ರೂಪದಲ್ಲಿರುವಂಥ ಶಿವನ ಇದೊಂದೇ ಟೆಂಪಲಲ್ಲಿ ನೋಡ್ತೀವಿ, ಬೇರೆ ಭಾಗದಲ್ಲೂ ಇದೆಯಾ ಭೈರವನ? ಬೇಕಾದಷ್ಟು ಕಡೆ ಇದೆ. ಈ ಅವತಾರದಲ್ಲೇ ನಿಮಗೆ ಆದಿಚುಂಚನಗಿರಿ ಮೂಲ ದೇವರೇ ಅದು. ಕಾಲಭೈರವ ಆದಿಚುಂಚನಗಿರಿ ಇದೆಯಲ್ಲ, ಹೌದು, ಅಲ್ಲಿ ಮೂಲ ದೇವರೇ ಇವನು. ಅದೇ 10ನೇ ಶತಮಾನಕ್ಕೆ ಮುಂಚೆ ಭಾರತ ಕರ್ನಾಟಕ ಅಂತ ತುಂಬ ಈ ತಾಂತ್ರಿಕ ಸಂಪ್ರದಾಯಗಳಿತ್ತು. ಆ ತಾಂತ್ರಿಕ ಸಂಪ್ರದಾಯಗಳು ಇದನ್ನು ಜಾಸ್ತಿ ಪೂಜೆ ಮಾಡ್ತೇವೆ. ತಾಂತ್ರಿಕತೆ, ತಾಂತ್ರಿಕರು ಇವತ್ತು ನಾವೇನು ಕಾಲಾಮುಖರು, ಗಣಪತಿರು, ಅಗೋರಿಗಳಂತೆಲ್ಲ ಕರಿತೇವಲ್ಲ, ಹೌದು, ಅವರೆಲ್ಲ ಇದರ ಫಾಲೋಯರ್ಸ್. ಹಾಗಾಗಿ ಇವತ್ತು ಕೂಡ ಸುಮ್ಮನೆ ಅಗೋರಿಗಳು ಬಟ್ಟೆ ಹಾಕೋದು ಕಡಿಮೆ, ಬರೀ ಒಂದು ಟೋಪಿನ ಹಾಕೊಂಡಿರ್ತಾರೆ. ಅವಾಗ ಯಾಕೆ ಆ ರೀತಿಯಾದಂಥ ಸಂಪ್ರದಾಯಗಳನ್ನ ಅನುಸರಿಸ್ತಾ ಇದ್ರು? ನಿಜ ಕಲ್ಚರ್ ಡೆವಲಪ್ಮೆಂಟ್ ಆದಂಗೆ ನಾವು ಇವನ್ನೆಲ್ಲ ಬಳಸೋಕ್ಕೆ ಶುರು ಮಾಡಿವಿ. ಇವಾಗ ಹಿಂದೆ ಮನುಷ್ಯ ಹೇಗಿದ್ದ ಆ ಡೆವಲಪ್ ಆಗಿರೋದು ತೋರಿಸ್ಕೊಂಡೋಗಿ ಆದಿಮಾನವ್ರ ಥರ. ಆದಿಮಾನವ್ರ ಥರ ರಾಜಲಾಂಛನದ ಕತೆ ಹೇಳಿದ್ನಲ್ಲ, ಹೊಯ್ಸಳ ಅಂತ ಹೇಳ್ದ ಅಂತೇಳಿ ಇದು ಕತೆಗಳ ಪ್ರಕಾರದಲ್ಲಿ. ಇತಿಹಾಸದ ಪ್ರಕಾರ ಚೋಳರ ಲಾಂಛನ ಸಿಂಹ. ಇವರು ಚೋಳರನ್ನ ಗೆದ್ದರು. ಆ ಚೋಳರನ್ನ ಅಪಹಾಸ್ಯ ಮಾಡಲಿಕ್ಕೆ, ಟು ಕ್ರಿಟಿಸೈಸ್ ದ ಚೋಲಾಸ್, ಅವರು ಸಿಂಹನ ಹೊಡಿತಾ ಇರ್ತಿಕೊಂಡು ಲಾಂಛನ ಮಾಡ್ಕೊಂಡಿರ್ಬೋದು ಅಂತ ಹಿಸ್ಟಾರಿಯನ್ಸ್ ಕ್ಲೈಮ್ ಮಾಡ್ತಾರೆ. ಇಲ್ಲಿ ರತಿ ಕಾಮದೇವ ಅಂತೀವಲ್ಲ, ಇವಳು ರತಿ, ಇವನು ಮನ್ಮಥ. ದೇವಸ್ಥಾನದ ಬಾಗಿಲಲ್ಲಿ ಅವರನ್ನು ನಿಲ್ಲಿಸಿದ್ದಾರೆ ಬೇರೆ ಬೇರೆಯಾಗಿ. ಅಂದರೆ ಒಳಗಡೆ ಹೋಗ್ಲಿಕ್ಕೆ ಮುಂಚೆ ನಮ್ಮಲ್ಲಿರುವ ಆಸೆ ಆಕಾಂಕ್ಷೆಗಳಿರುತ್ತಲ್ಲ, ಅದನ್ನು ಹೊರಗಡೆ ಇಟ್ಟು ಒಳಗಡೆ ಹೋಗ್ಬೇಕು. ಕೀಪ್ ಅವರ್ ಡಿಸೈರ್ಸ್. ದೇವರನ್ನು ನಾವೇನು ಕೇಳ್ಕೋಬಾರ್ದಂತೆ, ನಮಗೆ ಕೊಟ್ಟಿರೋ ಜೀವನಕ್ಕೆ ಕೃತಜ್ಞತೆ ಹೇಳಬೇಕಂತ. ಜಸ್ಟ್ ವಿ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಹಿಮ್ ಫಾರ್ ದ ಲೈಫ್ ವಿ ಗಾಟ್. ಏನು ಕೊಡು ಅದು ಕೊಡೋದು ಸುಮ್ಮನೆ ಕೇಳ್ಕೊಬೋದು, ಕೊಡೋಕ್ಕಾಗಲ್ಲ ಅವನು. ಯಾಕೆಂದರೆ ಹಿ ಡಿಸೈಡೆಡ್ ಬಿಫೋರ್ ವಿ ಬರ್ತ್. ಹುಟ್ಲಿಕ್ಕೆ ಮುಂಚೆ ಅವ್ನು ನಮ್ಮ ತೀರ್ಮಾನ ಮಾಡಿಬಿಟ್ಟಿರ್ತಾನಂತೆ ಏನೇನಿದೆ ಇವನಿಗೆ ಅಂತ. ಅದಕ್ಕೆ ಹಣೆ ಬದಲಾಯಿಸೋಕ್ಕೆ ಯಾರ ಕೈಲೂ ಆಗಲ್ಲ ಅಂತ. ಇಲ್ಲಿ ಮೇಲ್ಗಡೆ ತೋರಣದ ಕೆತ್ತನೆ, ಅತಿ ಸೂಕ್ಷ್ಮವಾದ ಕೆತ್ತನೆ ಮಾಡಿದ್ದಾರೆ. ಮಧ್ಯದಲ್ಲಿ ಗರುಡನ ಮೇಲೆ ನರಸಿಂಹ ಅವತಾರ ಇದೆ. ಆ ನರಸಿಂಹನಿಗೆ ಎರಡೂ ಪಕ್ಕದಲ್ಲಿ ಹೂವಿನ ತೋರಣ ಬಳ್ಳಿ ಹಾಕಿದಾರಲ್ಲ, ಆ ತೋರಣದಲ್ಲಿ ಎಡಗಡೆಯಿಂದ ಬಲಗಡೆಗೆ ನೋಡ್ತಾ ಹೋದಾಗ ದಶಾವತಾರಗಳಿದೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲ್ಕಿ. ಈ ಬೌದ್ಧನ ಬಗ್ಗೆ ಕಾಂಪ್ಲಿಕೇಶನ್ ಇದೆ. ಬುದ್ಧ ವಿಷ್ಣುವಿನ ಅವತಾರ ಅಂತ ಒಪ್ಪುಕೊಂಡ್ರು ಶಂಕರಾಚಾರ್ಯರಿಂದ ಈಚೆಗೆ. ಅದಕ್ಕೆ ಮುಂಚೆ ಬೌದ್ಧ ಅಂತ ಒಬ್ಬ ಋಷಿ ಇದ್ದಂತೆ, ಅವನು ಅಂತ ಹೇಳ್ತಾರೆ. ಕೆಲವು ಕಡೆ ಈಗಲೂ ಇದ್ದಾರೆ, ಬೋಧಾಯನರು ಅಂತ ಕರೀತಾರೆ. ಅವನು ಆ ಋಷಿಯ ಫಾಲೋಯರ್ಸ್. ಅದು ಕಾನ್ಫ್ಲಿಕ್ಟ್ ಇದೆ ಅದ್ರ ಬಗ್ಗೆ. ಬುದ್ಧ ಅಂತ ಒಪ್ಕೊಳ್ಳೋದಕ್ಕೆ ಕಾರಣ ಶಂಕರಾಚಾರ್ಯರ ಕಾಲಕ್ಕೆ
ಬೌದ್ಧರದ್ದು ಡಾಮಿನೇಷನ್ ಇತ್ತು. ಆಗ ಶಂಕರಾಚಾರ್ಯ ಏನು ಮಾಡ್ರು, ಬುದ್ಧನ ಒಂದು ಅನುಯಾಯ ವಿಷ್ಣು ಅವತಾರ ಅಂದ್ಬಿಟ್ರೆ ಆ ಬೌದ್ಧರು ಪುನಃ ವಾಪಸ್ ಬರ್ತಾರೆ ಅಂತೇಳಿ ಅಕ್ಸೆಪ್ಟ್ ಮಾಡಿರ್ಬೋದು ಅಂತ ಹೇಳ್ತಾರೆ. ಆ ಬೌದ್ಧ ಕೂಡ ಇಲ್ಲಿದ್ದಾರೆ. ಇವತ್ತಿನ ಗೌತಮ ಬುದ್ಧ. ಕಲ್ಕಿ ಅಂದರೆ ಸಂಸ್ಕೃತ ಪದದಲ್ಲೇ ಹೂ ಲರ್ನ್ಟ್ ಅಂತೇಳಿ, ಕಲಿತವನು ಕನ್ನಡದಲ್ಲಿ, ಅವನಿಗೆ ಕಲ್ಕಿ ಅಂತ ಕರೀತಾರೆ. ಈಸ್ ಕಂಪ್ಲೀಟ್ಲಿ ಎವಲ್ಯೂಟೆಡ್ ಮ್ಯಾನ್. ಇದು ನಥಿಂಗ್ ಬಟ್ ಅನ್ ಎವಲ್ಯೂಷನ್ ಥಿಯರಿ. ಲೈಫ್ ಬಿಗಿನ್ಸ್ ವಿತ್ ಅ ವಾಟರ್, ಮೀನಿಂದ ಬಂದ ರೂಪದಲ್ಲಿ ಬಂದು, ಆಮೇಲೆ ಜೀವನ ಭೂಮಿ ಮತ್ತು ನೀರು ಎರಡೂ ಕಡೆ ಆಗುತ್ತೆ, ಆಮೆ ರೂಪದಲ್ಲಿ ಬಂದ. ಇಟ್ ಸರ್ವೈಸ್ ಇನ್ ಬೋತ್. ಭೂಮಿ ಮೇಲೆ ಜೀವನ ಪ್ರಾರಂಭ ಆಯಿತು, ವ್ಯವಸಾಯ ಇರಲಿಲ್ಲ, ಗೆಡ್ಡೆ ಗೆಣಸುಗಳನ್ನು ಹುಡುಕೊಂಡು ಬದುಕಬೇಕು. ಅದಕ್ಕೆ ಹಂದಿ ರೂಪದಲ್ಲಿ ಬಂದ. ಹಂದಿ ಬಂದು ನೆಲವನ್ನು ಬಗೆಯಿತು ನೋಡಿ, ಇಟ್ ಸ್ನೋರ್ಸ್ ದ ಲ್ಯಾಂಡ್, ಗೆಡ್ಡೆನ ಬಗೆಯಿತು, ಅದಕ್ಕೆ ಹಂದಿ ರೂಪದಲ್ಲಿ ಬಂದ. ಆಮೇಲೆ ಮನುಷ್ಯ ಪ್ರಾಣಿಗಳನ್ನು ಪಳಗಿಸೋದಕ್ಕೆ ಶುರು ಮಾಡ್ದ. ಅರ್ಧ ಮನುಷ್ಯ ಅರ್ಧ ಪ್ರಾಣಿ, ನರಸಿಂಹನಾದ. ನಾವು 4 ಕಾಲ ಮೇಲೆ ನಡೀತಿದ್ದ ಮಕ್ಕಳು ನಿಂತ್ಕೊಳ್ಳೋಕೆ ಹೊಡೆದಾಗ ಕುಳ್ಳ ಕಾಣ್ತೀವಲ್ಲ, ವಾಮನ, ಡ್ವಾರ್ಫ್ ಫಾರ್ಮ್. ಅದಾದಮೇಲೆ ಬೇಟೆಯನ್ನು ಶುರು ಮಾಡ್ದ, ಜೀವನಕ್ಕೆ ಬೇಕಲ್ಲ ತಿನ್ನಲಿಕ್ಕೆ, ಪರಶುರಾಮ. ಬೇಟೆ ಆದಮೇಲೆ ಕಲ್ಚರ್ ಚೂರು ಬದಲಾವಣೆ ಬಂತು, ಲೋಹವನ್ನು ಹುಡುಕ್ತಾ ರಾಮ, ಬಿಲ್ಲು ಬಾಣ ಬಳಸ್ತಾ. ಅದಾದಮೇಲೆ ಚಕ್ರದ ಇನ್ವೆನ್ಷನ್ ಆಯಿತು, ಕೃಷ್ಣ ಚಕ್ರ ಬಳಸ್ತಾ. ಎಲ್ಲ ಬೇಜಾರಾಯಿತು, ಶಾಂತಿ ಅಂತಂದು ಬುದ್ಧ. ಕೊನೆಯ ಅವತಾರ ವಿಷ್ಣುದು, ಕಂಪ್ಲೀಟ್ಲಿ ಕಲ್ಚರಲ್ ಮ್ಯಾನ್ ಬರಬೇಕು ಕಲಿಯುಗದ ಕೊನೆಗೆ ಅಂತ ಹೇಳ್ತಾರೆ. ಕಲಿಯುಗಕ್ಕೆ 35,000 ವರ್ಷ ಆಯಸ್ಸಿದೆ ಅಂತ ಹೇಳ್ತಾರೆ. ಇಲ್ಲಿವರೆಗೆ 5,100 ವರ್ಷನೋ ಏನಾಗಿದೆ ಅಷ್ಟೆ. ಸರ್, ಇಲ್ಲಿ ಹೊಯ್ಸಳರದು ವಿಗ್ರಹ ನೋಡ್ತೀವಲ್ಲ, ಲಾಂಛನ ನೋಡ್ತೀವಲ್ಲ, ಇದು ವಿಷ್ಣುವರ್ಧನ ಕಾಲಘಟ್ಟದಲ್ಲೇ ಮಾಡಿದ್ದ? ಇದು ಆಮೇಲೆ ಮಾಡಿ ನಿಲ್ಲಿಸಿದ್ರು. ವಿಷ್ಣುವರ್ಧನ ಕಾಲದಲ್ಲಿ ಲಾಂಛನಗಳಿತ್ತು, ಇಲ್ಲಿ ಇರ್ತಿರ್ಲಿಲ್ಲ. ಈ ದೇವಸ್ಥಾನದ ಶಿಖರದ ಈ ಜಾಗದಲ್ಲಿ ಇರೋದು. ನೀವು ವಾಪಸ್ ಹೋಗ್ಬೇಕಾರೆ ದೊಡ್ಡ ಗದ್ದೊಳ್ಳಿಗೆ ಏನಾದ್ರು ಹೋದರೆ ಅಲ್ಲಿ ನೋಡ್ಕೊಂಡೋಗಿ ಶಿಖರದ ಮುಂಭಾಗದಲ್ಲಿ ಬರುತ್ತೆ. ಆ ಲಾಂಛನಗಳು ಬಂದವರಿಗೆ ನೇರವಾಗಿ ಕಾಣಬೇಕು, ಆ ಜಾಗದಲ್ಲಿ ಇರ್ತಾಯಿದೆ. ಇದರ ಶಿಖರ ಬಿದ್ದೋಯ್ತಲ್ಲ, ಅಲ್ಲಿ ಇಡೋಕ್ಕಾಗಲ್ವಲ್ಲ, ಅದನ್ನು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇದು ರಿಪ್ಲಿಕಾ ಮಾಡಿದ್ರು. ಇತ್ತೀಚಿನ ಆರ್ಟ್ ಅಂತಲೂ ಗೊತ್ತಾಗುತ್ತೆ ನಿಮಗೆ. ನೋಡಿ, ಈಸ್ ಗಿವಿಂಗ್, ಫೋಟೋಗೆ ಫೋಸ್ ಕೊಡ್ತೀವಲ್ಲ ಆ ಥರ ಇದೆ. ಹೌದು. ಇಲ್ಲಿ ಮೇಲ್ಗಡೆ ಆ ಕಡೆ ಈ ಕಡೆ ಇರೋ ಪ್ರಾಣಿ ಇದೆಯಲ್ಲ, ಅದನ್ನು ಮಕರ ಅಂತ ಕರಿತೇವೆ. 12 ರಾಶಿಗಳಲ್ಲಿ ಒಂದು ಮಕರ ರಾಶಿ ಅಂತೀವಲ್ಲ. ಆನೆಯ ಸೊಂಡಿಲು, ಮುಸುಳೆಯ ಬಾಯಿ, ಕೋತಿಯ ಕಣ್ಣು, ಹಸುವಿನ ಕಿವಿ, ಹಂದಿಯ ಹೊಟ್ಟೆ, ಸಿಂಹದ ಕಾಲು, ನವಿಲಿನ ಪುಕ್ಕವನ್ನು ಸೇರಿಸಿದ್ದಾರೆ. ಒಬ್ಬ ರಾಜನಿಗೆ ರಾಜ್ಯವನ್ನು ಚೆನ್ನಾಗಿ ಆಡಳಿತ ಮಾಡಬೇಕಾದ್ರೆ ಈ ಎಲ್ಲ ಕ್ಯಾರೆಕ್ಟರ್ಸ್ ಇರಬೇಕು ಅವನಿಗೆ. ಆನೆಯ ಶಕ್ತಿ, ಮೊಸಳೆಯ ಹಿಡಿತ, ಕೋತಿಯ ದೃಷ್ಟಿ, ಹಸುವಿನ ಗ್ರಹಣ ಶಕ್ತಿ, ನವಿಲಿನ ಅಲಂಕಾರ, ಸಿಂಹದ ರಭಸ, ಹಂದಿಯ ಜೀರ್ಣಕಾರಿತೆ, ಡೈಜೆಷನ್ ಪವರ್. ರಾಜ್ಯಕ್ಕೆ ಯಾವುದೇ ಸಮಸ್ಯೆ ಬಂದರೂ ಹಿ ಶುಡ್ ಸಾಲ್ವ್ ಇಟ್. ಅದಕ್ಕೆ ಹಂದಿ ಕೊಟ್ಟಿದೆ. ಬೇಲೂರಿನಲ್ಲಿ ಈ ವಿಗ್ರಹಗಳೇ ಜಾಸ್ತಿ, ಶಿಲಾಬಾಲಿಕೆ ಅಂತ ಕರಿತವೆ. ಈ ಶಿಲಾಬಾಲಿಕೆಗಳ ಕಲ್ಪನೆ ಕೂಡ ಮೂಲತಃ ಸಣ್ಣದಾಗಿದೆ. ಹಿಂದುಗಡೆ ಕಾಣ್ತಾ ಇದೆಯಲ್ಲ, ವಿಷ್ಣುವರ್ಧನ ಮಗನ ಕಾಲದಲ್ಲಿ ಇಲ್ಲಿ ಕೂತಿದ್ದಾನಲ್ಲ, ನರಸಿಂಹ ಬಲ್ಲಾಳ ಅಂತ ಕರಿತವೆ. ಆ ಕಡೆ ನೋಡ್ತಾ ಇದ್ದೀವಿ. ಇವನ ಕಾಲದಲ್ಲಿ ಈ ಜಾಲಂಧರಗಳನ್ನು ಮತ್ತು ಈ ವಿಗ್ರಹಗಳನ್ನು ಮಾಡಿ ಸೇರಿಸಿದ್ದು ಅಂತ ಕೆಲವು ಇತಿಹಾಸಕಾರರ ಪ್ರಕಾರ ಹೇಳ್ತಾರೆ. ಇದರ ಹಿಂದ್ಗಡೆ ಇದೆಯಲ್ಲ, ಅದು ಒರಿಜಿನಲ್ ಕಾನ್ಸೆಪ್ಟ್. ಇಷ್ಟು ದೊಡ್ಡ ದೇವಸ್ಥಾನಕ್ಕೆ ಆ ವಿಗ್ರಹಗಳು ಎದ್ದು ಕಾಣಲ್ವಲ್ಲ, ಹಾಗಾಗಿ ಎಲಾಬ್ರೇಟ್ ಮಾಡಿ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಅಂತ ತಿಳ್ಕೊಂಡು. ಈಕೆ ಕೈನಲ್ಲಿ ಕನ್ನಡಿ ಹಿಡ್ಕೊಂಡು ತನ್ನನ್ನು ತಾನು ಎಂಜಾಯ್ ಮಾಡ್ಕೊತಾರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ. ದರ್ಪಣ ಸುಂದರಿ ಅಂತ ಕರಿತವೆ. ಶಿ ಅಡ್ಮೈರ್ಸ್ ಹರ್ ಬ್ಯೂಟಿ. ಕನ್ನಡಿ ಇತ್ತ ಅನ್ನೋ ಪ್ರಶ್ನೆ ಬರ್ತದೆ. ಗಾಜೆ ಇರಲಿಲ್ಲ, ಕನ್ನಡಿ ಹೇಗಿರ್ತದೆ? ಕನ್ನಡಿ ಇತ್ತು ಭಾರತದಲ್ಲಿ, ಕಂಚಿನ ಕನ್ನಡಿಗಳು, ಮೆಟಲ್ ಮಿರರ್ಸ್. ಇವತ್ತು ಕೂಡ ಕೇರಳದಲ್ಲಿ ಒಂದು ಊರಿದೆ, ಅರನ್ಮೂಲ ಅಂತ ಕರೀತಾರೆ. ಅಲ್ಲಿ ಮೆಟಲ್ ಮಿರರ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅರನ್ಮೂಲ ಮಿರರ್ಸ್ ಅಂತಲೇ ಅದು ಹೆಸರು. ಆಲಪ್ಪಿಯ ಪಕ್ಕದಲ್ಲಿ ಬರುತ್ತೆ. ಆ ದರ್ಪಣ ಸುಂದರಿ ಮತ್ತು ಈ ಶಿಲಾಬಾಲಿಕೆಯರು ದೇವಸ್ಥಾನಕ್ಕೆ ಒಂದು ರೀತಿಯ ಸೊಬಗನ್ನ. ಶಿಲಾಬಾಲಿಕೆಗಳನ್ನು ಕೆತ್ತನೆ ಮಾಡೋದಕ್ಕೆ ಈ ನಾಟ್ಯ ಅಂತಕ್ಕಂಥ ಇದೆಯಲ್ಲ, ಈಸ್ ಎ ಓನ್ಲಿ ಮೀಡಿಯಾ ವಿ ಕ್ಯಾನ್ ಕನ್ವೇ ದ ಮೆಸೇಜ್ ವಿತೌಟ್ ಎ ಲ್ಯಾಂಗ್ವೇಜ್. ಭಾಷೆ ಇಲ್ಲದಲೇ ನನ್ನ ವಿಚಾರನ ಬೇರೆಯವರಿಗೆ ತಿಳಿಸೋದಕ್ಕೆ ನನ್ನ ಹಾವಭಾವಗಳೇ ಕಾರಣ. ಈ ಹಾವಭಾವಗಳು ರಿದಿಮಿಕ್ ಆಗಿ ಬಂದಾಗ ಡಾನ್ಸ್ ಆಗುತ್ತೆ. ಇಲ್ಲಿ ಕೂಡ ಆ ಮಿರರ್ ನೋಡುವ ನಾವು, ಕಾನ್ಕೇವ್ ಮಿಕ್ಸ್ ಅಂತೆಲ್ಲ, ಕಾನ್ವೆಕ್ಸ್ ಕಾನ್ಕೇವ್, ಆ ಟೆಕ್ನಿಕ್ ಕೂಡ ತೋರಿಸ್ತಾರೆ. ಉಬ್ಬುಗನ್ನಡಿ, ಇವರಿಗೆ ದರ್ಪಣ ಸುಂದರಿ ಅಂತ ಹೆಸರದು. ಅವ್ರ ಕೈನಲ್ಲಿ ಕನ್ನಡಿ ಹಿಡ್ಕೊಂಡು ಅಲಂಕಾರನ ಆಸ್ವಾದ ಮಾಡ್ಕೊಳ್ತಾರೆ. ಆ್ಯಸ್ ಅ ಫೈನಲ್ ಟಚ್ ಟು ಮೇಕಪ್, ಕುಂಕುಮ ಇಡ್ತೀವಲ್ಲ, ಆ ಕುಂಕುಮ ಇಡೋದಕ್ಕೆ ಹೊರಟಿರೋದು.
ಅಂದರೆ ಈ ದೇವಸ್ಥಾನದ ಈ ಶಿಲಾಬಾಲಿಕೆಗಳಿರೋ ಈಗಿನ ಹೆಸರು ನಾವೇ ಹೇಳ್ತಾ ಇರೋದು DVG ಅವರು ಬೇಲೂರಿಗೆ ಬಂದಾಗ ಇವನ್ನ ಕವನ ರಚನೆ ಮಾಡಿದ್ದಾರೆ. ಅಂತಃಪುರ ಗೀತೆಗಳು ಅಂತೇಳಿ ಆ ಕವನದ ಹೆಸರು. ಅವರು ಹೇಳಿರೋ ಹೆಸರು ನಾವು ಕಂಟಿನ್ಯೂ ಮಾಡ್ತಾರೆ. ಮೂಲತಃ ಕೆತ್ತನೆ ಮಾಡಿದ ಶಿಲ್ಪಿಗಳಿಗೆ ಯಾವ ಹೆಸರಿಟ್ಟಿದ್ರು ಅಂತೇಳಿ ನಮ್ಮ ತನಕ ಉಳಿಯಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು 900 ವರ್ಷದ ದೇವಸ್ಥಾನ. ಹೌದು. ನಮಗೆ ನಮ್ಮ ತಾತನ ಹೆಸರವ್ರಿಗೆ ಗೊತ್ತಿರುತ್ತೆ, ಅದಕ್ಕೂ ಮೇಲಿನ ಹೆಸರು ಗೊತ್ತಿರಲ್ಲ, ಇನ್ನು ಆ ಕಾಲದಲ್ಲಿ ಗೊತ್ತಿರುತ್ತೆ. ಅಂದರೆ ರಾಜರ ಕಾಲದಲ್ಲಿ, ಅವಾಗಿನ ಕಾಲದಲ್ಲಿ ನೃತ್ಯ ಪ್ರಕಾರ ಒಂದು ಕಮ್ಯುನಿಕೇಷನ್ದು ಒಂದು ಮಾಧ್ಯಮ. ಅದ್ರ ಜೊತೆಗೆ ರಾಜರು ಇಲ್ಲಿ ಟೆಂಪಲ್ಗಳಲ್ಲಿ ಮಾತ್ರ ಮಾಡ್ತಾ ಇದ್ರ ಅಥವಾ ಅರಮನೆಯಲ್ಲಿ ಮಾತ್ರ ಮಾಡ್ತಾ ಇದ್ರ ಅಥವಾ ಜನಸಾಮಾನ್ಯರಿಗೂ ಕೂಡ ನೃತ್ಯ ಪ್ರದರ್ಶನ ಮಾಡ್ತಾ ಇದ್ರು. ಇವತ್ತು ಕೂಡ ನಮ್ಗೆ ಏನು ಪ್ರಧಾನವಾಗಿರುತ್ತಲ್ಲ ಆ ವಸ್ತುನ ಬೇರೆದಕ್ಕೆ ಬಳಸಲ್ಲ. ಕಲ್ಲುಗಳನ್ನು ಜಾಸ್ತಿ ಬಳಸ್ತಾ ಇದ್ದು ದೇವಸ್ಥಾನಗಳಿಗೆ. ಶ್ರೇಷ್ಠ ಅನ್ನೋ ಕಲ್ಪನೆ ಇತ್ತು. ವಾಸಕ್ಕಿರೋ ಮನೆಗಳನ್ನು ಕಲ್ಲುಗಳಲ್ಲಿ ಕಟ್ತಾ ಇರಲಿಲ್ಲ. ಮತ್ತೊಂದು ಕಾರಣ, ಕಲ್ಲಿನಲ್ಲಿ ಮನೆಗಳ ನಿರ್ಮಾಣ ಮಾಡಿಕೊಂಡ್ರೆ ಚೂರು ಹೆಚ್ಚು ಕಮ್ಮಿ ಆದಾಗಲೂ ಜೀವಾಪಾಯಗಳು ಜಾಸ್ತಿ. ಹೌದು. ಹಾಗಾಗಿ ಮನೆಗಳನ್ನು ಅವ್ರು ಕಟ್ತಾ ಇದ್ರು ಲೈಟ್ ಮೆಟೀರಿಯಲ್ ಬಳಸಿ. ಮರ ಇರ್ಬೋದು ಅಥವಾ ಸುಟ್ಟ ಮಣ್ಣು ಇರ್ಬೋದು. ಈ ಮರ ಮತ್ತು ಸುಟ್ಟ ಮಣ್ಣುಗಳು ಶತಮಾನಗಳ ಕಾಲ ಉಳಿಯಲ್ಲ, ಹಾಳಾಗ್ತವೆ. ಹಾಗಾಗಿ ನೀವು ಯಾವುದೇ ಊರಿಗೆ ಹೋಗಿ, ತಂಜಾವೂರಿಗೆ ಹೋಗಿ, ಚೋಳರು ಕಟ್ಟಿದ ದೇವಸ್ಥಾನ ಇದೆ, ಚೋಳರ ಅರಮನೆ ಇಲ್ಲ. ಇವತ್ತಿನ ಅರಮನೆಗಳೇನು ಉಳ್ಕೊಂಡಿದೆ ಅವೆಲ್ಲ 50-100 ವರ್ಷದ ಅಥವಾ 200 ವರ್ಷದಿರ್ಬೋದು, ಅದಕ್ಕಿಂತ ಹಳೆದು ಉಳ್ಕೊಂಡಿಲ್ಲ. ಕಾರಣಗಳೇನೆಂದರೆ ವಾಸಸ್ಥಳಗಳು ಏನಿದೆ ಅದು ಲೈಟ್ ಮೆಟೀರಿಯಲ್ ಕಟ್ತಾಯಿದೆ. ಹೆಚ್ಚು ಜೀವಾಪಾಯಗಳಾಗಬಾರ್ದು. ದೇವಸ್ಥಾನದಲ್ಲಿ ಯಾರು ಮಲಗ್ತಿರಲ್ಲ, ಕೂರ್ತಿಲ್ಲ, ಬರೋರು ಪೂಜೆ ಮಾಡ್ಕೊಂಡು ಹೋಗ್ತಾ ಇರೋದು. ಹಾಗಾಗಿ ದೇವಸ್ಥಾನಗಳನ್ನು ಕಲ್ಲುಗಳಲ್ಲಿ ಕಟ್ತಾ ಹೋದು. ಆ ಕಲ್ಲುಗಳನ್ನು ಬಳಸಿ ದೇವಸ್ಥಾನ ಕಟ್ಟಿದ್ದರಿಂದ ಆಗಿನ ಜನಗಳಿಗೆ ಏನು ಅನಿಸಿತ್ತು ಅಂದರೆ, ಕಲ್ಲು ಪವಿತ್ರವಾದದ್ದು, ಶ್ರೇಷ್ಠವಾದದ್ದು, ದೇವರಿಗೆ ಮಾತ್ರ ಮೀಸಲದು, ನಾವು ಉಪಯೋಗಿಸಬಾರ್ದು ಅನ್ನೋ ಭಾವನೆ ಇದ್ದಿರ್ಬೋದು. ಹಾಗಾಗಿ ಯಾವುದೇ ಮನೆಗಳು ಕಲ್ಲಲ್ಲಿ ಕಟ್ಟಿರೋದು ತುಂಬ ಕಡಿಮೆ. ಇತ್ತೀಚಿನ ಕೆಲವು ಅರಮನೆಗಳನ್ನು ಕಟ್ಟಿರ್ಬೋದು ಕಲ್ಲಿನದೇ, ಅದು ರೀಸೆಂಟ್ ಅಡಿಷನ್ಸ್. ಈ ವಿಗ್ರಹಗಳನ್ನೆಲ್ಲ ಎರಡೂ ಕಡೆ ಕೈಲಿ ಹಿಡ್ಕೊಂಡು ಸ್ವಲ್ಪ ಮೇಲೆತ್ತಿ ಹೇಳ್ಕೊಂಡ್ರೆ ಕೈಗೆ ಬರ್ತವೆ. ಲಾಕಿಂಗ್ ಪಿವೋಟ್ ಸಾಕೆಟ್ ಅಂತ ಕರಿತೀವಲ್ಲ, ಈ ಕಂಬದೊಳಗೆ ಗೂಟದಲ್ಲಿ ತೂತ ಮಾಡಿದ್ದಾರೆ. ಆ ತೂತದೊಳಗಡೆ ಈ ಕಂಬಕ್ಕೆ ಗೂಟ ಬಿಟ್ಟಿರ್ತಾನೆ, ಅದು ಹೋಗಿ ಹಿಂಗೆ ಸೇರ್ಕೊಂಡು ಮಾರ್ಕ್ ಮಾಡಿ ಸರಿ ತೋರಿಸ್ತೀನಿ. ಒಳಗಡೆ ಹೋದಾಗ ಕಾಣುತ್ತೆ, ಇಲ್ಲಿದೆ, ಎಲ್ಲವೂ ಅದೇ ಥರ ಸೇರಿಸಿದ್ರು. ಇಡೀ ದೇವಸ್ಥಾನವನ್ನು ಬಿಚ್ಚಿ ಜೋಡಿಸುವ ವಿಧಾನದಲ್ಲಿ ಕಟ್ಟಿದ್ದಾರೆ. ಇದು ವಿಷ್ಣುವಿನ ಶ್ರೀಧರ ಮೂರ್ತಿ ಅಂತ ಕರಿತೇವೆ. ಒಂದು ವಿಗ್ರಹ, ಪದ್ಮ, ಚಕ್ರ, ಗದೆ, ಶಂಖ ಇದೆ. ಆ 4 ಆಯುಧಗಳನ್ನು ಕೈಯನ್ನು ಬದಲಾವಣೆ ಮಾಡಿಡ್ತಾ ಹೋದರೆ ವಿಷ್ಣುವಿಗೆ 24 ರೂಪ ಬರ್ತವೆ. ಅದನ್ನು ಪರ್ಮಿಟೇಷನ್ ಕಾಂಬಿನೇಷನ್ ಅಂತ ಕರಿತೇವೆ. 4ರ ಪರ್ಮಿಟೇಷನ್ 24. ಫ್ಯಾಕ್ಟರ್ ಅರಿಥಮೆಟಿಕ್ 4 ಫ್ಯಾಕ್ಟರ್ ಇಸ್ 24. ಅದಕ್ಕೆ ವಿಷ್ಣುವಿಗೆ 24 ಹೆಸರಿದೆ. ಕೇಶವ, ಮಾಧವ, ಗೋವಿಂದ, ಸಂಕರ್ಷಣ, ಅಚ್ಯುತ ಅಂತೇಳಿ ಕೃಷ್ಣನ ಇಲ್ಲಿ ಒಂದಿದೆ. ಇದನ್ನು ಶ್ರೀಧರ ಅಂತ ಕರೀತೀವಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.